ಮೋದಿ ಕನಸು ಭಗ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಮಾರ್ಚ್ 13ರಿಂದ ಕ್ಯಾಶ್ ತೆಗೆಯಲು ಲಿಮಿಟ್ ಇಲ್ಲ. ಬೇಕಷ್ಟು ಕ್ಯಾಶ್ ಸಿಕ್ಕರೆ ಜನ ಕಾರ್ಡ್ ವ್ಯವಹಾರ ಮಾಡ್ತಾರ. ಕ್ಯಾಶ್ಲೆಸ್ಗೆ ಪ್ರೋತ್ಸಾಹಿಸಿದ್ದೇಕೆ, ಲಿಮಿಟ್ ತೆಗೆಯೋದೇಕೆ? ಮೋದಿ ಕ್ಯಾಶ್ಲೆಸ್ ವ್ಯವಹಾರದ ಕನಸು ನನಸಾಗಲ್ವಾ? ಇದುವೇ ಇವತ್ತಿನ ವಿಶೇಷ. ಮೋದಿ ಕನಸು ಭಗ್ನ. ಕಪ್ಪು ಹಣ, ಭ್ರಷ್ಟಾಚಾರ ಹಾಗೂ ಖೋಟಾ ನೋಟು ತಡೆಗೆ ನೋಟ್ ಬ್ಯಾನ್ ಮಾಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನಂತರ ಅದ್ಯಾಕೋ ಮೋದಿ ಮಾತು ಕ್ಯಾಶ್ಲೆಸ್ ಅಥವಾ ಡಿಜಿಟಲ್ ವ್ಯವಹಾರದ ಕಡೆಗೆ ತಿರುಗಿತ್ತು. ಡಿಮಾನಿಟೈಸೇಷನ್ ನಂತರ ಡಿಜಿಟಲ್ ವ್ಯವಹಾರದಲ್ಲಿ ಭಾರಿ ಏರಿಕೆ ಆಗಿರುವುದನ್ನು ಪ್ರಧಾನಿ ಮೋದಿ ಹೆಮ್ಮೆಯಿಂದ ಹೇಳಿಕೊಂಡಿದ್ರು. ಆದರೆ ಈಗ RBI ತೆಗೆದುಕೊಳ್ತಾ ಇರುವ ನಿರ್ಧಾರದಿಂದ ಪ್ರಧಾನಿ ಮೋದಿಯವರ ಕನಸು ಭಗ್ನವಾಗುವ ಸಾಧ್ಯತೆ ಇದೆ. मध्यरात्रि यानी 8 नवंबर 2016 की रात्रि को 12 बजे से वर्तमान में जारी 500 रुपए और 1000 रुपए के करेंसी नोट लीगल टेंडर नहीं रहेंगे, यानी ये मुद्राएं कानूनन अमान्य होगी। हमारे यह कदम देश में भ्रष्टाचार, काला धन एवं जाली नोट के खिलाफ हम जो लड़ाई लड़ रहे हैं, सामान्य नागरिक जो लड़ाई लड़ रहा है, उसको इससे ताकत मिलने वाली है। यस, ಪ್ರಧಾನಿ ನರೇಂದ್ರ ಮೋದಿ ನೋಟ್ ಬ್ಯಾನ್ ಮಾಡುವ ನಿರ್ಧಾರ ಕೈಗೊಂಡಾಗ ಇಡೀ ದೇಶ ನಿಬ್ಬೆರಗಾಗಿತ್ತು. ಅವತ್ತು ಪ್ರಧಾನಿ ಮೋದಿ ಡಿಮಾನಿಟೈಸೇಷನ್ ಮೂಲಕ ಕಪ್ಪು ಹಣ, ಖೋಟಾ ನೋಟು ಹಾಗೆ ಟೆರರ್ ಫಂಡಿಂಗ್ ತಡೆಯೋಕೆ ನೋಟ್ ಬ್ಯಾನ್ ಮಾಡ್ತಿರೋದಾಗಿ ಘೋಷಿಸಿದ್ದರು. ಆದರೆ ಇದಾಗಿ ಕೇವಲ 20 ದಿನದ ಅಂತರದಲ್ಲಿ ಮೋದಿ ಮಾತು ಬದಲಾಗಿತ್ತು. ನವೆಂಬರ್ 8ರಂದು ಕ್ಯಾಶ್ಲೆಸ್ ಅಥವಾ ಡಿಜಿಟಲ್ ವ್ಯವಹಾರದ ಬಗ್ಗೆ ಒಂದೂ ಮಾತು ಹೇಳದೇ ಇದ್ದ ಪ್ರಧಾನಿ ಮೋದಿ ನವೆಂಬರ್ 27ರ ವೇಳೆಗೆ ಕ್ಯಾಶ್ಲೆಸ್ ವ್ಯವಹಾರವನ್ನ ತಮ್ಮ ಹಲವು ಭಾಷಣಗಳಲ್ಲಿ ಪ್ರಸ್ತಾಪಿಸಿದ್ದರು. मान लीजिए देश में 40% लोग होंगे जो इसको हम पढ़े लिखे माने, जिनके हाथ में स्मार्टफोन मांगे। अगर इतनों को भी इसमें ला दें तो जो गरीब रिक्शा वाला है, जो कैश से खर्चा करता है, उसमें रत्ती भर भी बेईमानी नहीं होती है भाई। सवाल उन लोगों का है जो जानते हैं तो भी नहीं करते हैं, और इसलिए उनको इस रास्ते पर लाने के लिए इस डिजिटल मूवमेंट को हमें आगे बढ़ाना है। देश का उज्जवल भविष्य के लिए हमने एक ट्रांसपेरेंसी लाने की आवश्यकता है, डिजिटल करेंसी की ओर जाने की आवश्यकता है, और हिंदुस्तान की 500 शहर इस एक हफ्ते में अगर चाहे तो इस काम को कर सकते हैं। मेरे प्यारे देशवासियों, ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ನವೆಂಬರ್ 27ರಂದು ಮಾಡಿದಂತ ಮನ್ ಕಿ ಬಾತ್ ನಲ್ಲೂ ಕೂಡ ಕ್ಯಾಶ್ಲೆಸ್ ವ್ಯವಹಾರಕ್ಕೆ ಒತ್ತು ನೀಡುವಂತಹ ನಿಟ್ಟಿನಲ್ಲಿ ಮೊದಲು ಲೆಸ್ ಕ್ಯಾಶ್ ವಹಿವಾಟಿನ ಕಡೆಗೆ ಹೋಗೋದು ಸೂಕ್ತ ಅಂತ ದೇಶದ ಜನರಿಗೆ ಸಲಹೆ ನೀಡಿದ್ದರು. आप भी डिजिटल दुनिया में प्रवेश कर लीजिए। आप भी अपने मोबाइल फोन पर बैंकों की ऐप डाउनलोड कर दीजिए। आप भी क्रेडिट कार्ड के लिए पॉश मशीन रख लीजिए। आप भी बिना नोट कैसे व्यापार हो सकता है सीख लीजिए। आप देखिए, बड़े बड़े मॉल टेक्नोलॉजी के माध्यम से अपने व्यापार को जिस प्रकार से बढ़ाते हैं, एक छोटा व्यापारी भी ये सामान्य यूजर फ्रेंडली टेक्नोलॉजी से अपना व्यापार बढ़ा सकता है। बिगड़ने का तो सवाल ही नहीं उठता है, बढ़ाने का अवसर। मैं आपको निमंत्रण देता हूं कि कैशलेस सोसाइटी बनाने में आप बहुत बड़ा योगदान दे सकते हैं। आप अपने व्यापार को बढ़ाने में मोबाइल फोन पर पूरा बैंकिंग व्यवस्था खड़ी कर सकते हैं, और आज नोटों के सिवाय अनेक रास्ते हैं जिससे हम कारोबार चला सकते हैं। टेक्नोलॉजिकल रास्ते हैं, सेफ है, सिक्योर है और त्वरित है। ಹೀಗೆ ನೋಟ್ ಬ್ಯಾನ್ ನಿಂದ ಕಪ್ಪು ಹಣ ತಡೆಗಟ್ಟೋಕೆ ಅಥವಾ ದೇಶದಲ್ಲಿ ಬಚ್ಚಿಟ್ಟಿರುವಂತಹ ಕಪ್ಪು ಹಣವನ್ನ ಪೂರ್ಣ ಪ್ರಮಾಣದಲ್ಲಿ ಹೊರಗೆಳೆಯೋಕೆ ಸಾಧ್ಯವಿಲ್ಲ ಅನ್ನೋದು ಅರಿವಾಗುತ್ತಲೇ ಪ್ರಧಾನಿ ಮೋದಿ ಮಾತು ಡಿಜಿಟಲ್ ವ್ಯವಹಾರದ ಕಡೆಗೆ ಶಿಫ್ಟ್ ಆಗಿತ್ತು. ಆದರೆ ಡಿಜಿಟಲ್ ವ್ಯವಹಾರಕ್ಕೆ ದೇಶದಲ್ಲಿ ಸಾಕಷ್ಟು ಅಡಚಣೆಗಳಿದ್ವು.
ಅದರಲ್ಲೂ ಖಾಸಗಿ ಕಂಪನಿಗಳ ಆಪ್ ಬಳಸಿದ್ರೆ ಅದಕ್ಕೆ ಅನಾವಶ್ಯಕವಾಗಿ ವ್ಯವಹಾರ ಶುಲ್ಕವನ್ನ ಪಾವತಿಸಬೇಕಿತ್ತು. ಈ ಅಡಚಣೆ ಅರಿವಿಗೆ ಬಂದ ಮೇಲೆ ಪ್ರಧಾನಿ ಮೋದಿ ಭೀಮ್ ಆಪ್ ಲಾಂಚ್ ಮಾಡಿದ್ರು. ये खादी ग्रामोद्योग का QR ಹೇಗಾದ್ರೂ ಮಾಡಿ ದೇಶದಲ್ಲಿ ಕ್ಯಾಶ್ ವಹಿವಾಟು ಕಡಿಮೆ ಮಾಡಿ ಡಿಜಿಟಲ್ ವ್ಯವಹಾರಕ್ಕೆ ಒತ್ತು ನೀಡಬೇಕು ಅನ್ನೋದೇನೋ ಪ್ರಧಾನಿ ಮೋದಿ ಅವರ ಕನಸಾಗಿತ್ತು. ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಲು ವಾರಕ್ಕೆ 24,000 ರೂಪಾಯಿ ಆರಂಭಿಸಿದ್ರು. ಇದು ಮುಂದಿನ ದಿನಗಳಲ್ಲಿ ಕಪ್ಪು ಹಣ ಜನರೇಟ್ ಆಗುವುದನ್ನ ಸ್ವಲ್ಪ ಮಟ್ಟಿಗೆ ತಡೆಯುತ್ತೆ ಅಂತಾನೂ ಭಾವಿಸಲಾಗಿತ್ತು. ಆದ್ರೆ ಈಗ ಆ ಡಿಜಿಟಲ್ ವ್ಯವಹಾರದ ಕನಸು ಭಗ್ನವಾಗುವಂತ ಹಂತ ಬಂದಿದೆ. ಇಂದಿನಿಂದ ಹಣ ಡ್ರಾ ಮಿತಿ ವಾರಕ್ಕೆ 50,000ಕ್ಕೆ ಏರಿಕೆ. ಮಾರ್ಚ್ 13ರಿಂದ ಹಣ ಡ್ರಾ ಮಾಡೋಕೆ ಮಿತಿ ಇಲ್ಲ. ಹಣ ಹಿಂಪಡೆಯುವ ಮಿತಿ ರದ್ದುಗೊಳಿಸಿದ RBI. ಹೌದು, ಇದುವರೆಗೆ ಡಿಜಿಟಲ್ ವ್ಯವಹಾರದ ಕಡೆ ಜನ ಅಷ್ಟೋ ಇಷ್ಟೋ ಹೋಗಿದ್ದು ಕ್ಯಾಶ್ ಹಿಂಪಡೆಯೋಕೆ ವಾರಕ್ಕೆ ಇದ್ದಂತ 24,000 ರೂಪಾಯಿಯ ಮಿತಿಯಿಂದಾಗಿ. ಆದರೆ ಇಂದಿನಿಂದ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗಳಿಂದ ಹಣ ವಿತ್ಡ್ರಾ ಮಾಡುವಂತ ಮಿತಿಯನ್ನ ವಾರಕ್ಕೆ 50,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಮಾರ್ಚ್ 13ರಿಂದ ಹಣ ವಿತ್ಡ್ರಾ ಮಾಡೋಕೆ ಯಾವುದೇ ಮಿತಿ ಇರಲ್ಲ. ಹಣ ಹಿಂಪಡೆಯೋಕೆ ಇದ್ದಂತಹ ಮಿತಿಯನ್ನ RBI ರದ್ದುಗೊಳಿಸಿದೆ. ಇದರಿಂದಾಗಿ ಜನರ ಕೈಯಲ್ಲಿ ಮತ್ತೆ ಹಿಂದಿನಂತೆಯೇ ಪೂರ್ಣ ಪ್ರಮಾಣದಲ್ಲಿ ಹಣದ ಹರಿವು ಹೆಚ್ಚಾಗಲಿದೆ. ಈಗೇನೋ ಅನಿವಾರ್ಯವಾಗಿ ಕ್ಯಾಶ್ಲೆಸ್ ವ್ಯವಹಾರದ ಕಡೆಗೆ ಮನಸ್ಸು ಮಾಡಿದ್ದ ಜನ ಮತ್ತೆ ಕ್ಯಾಶ್ ಹರಿವು ಹೆಚ್ಚುತ್ತಾ ಇದ್ದಂತೆ ನಗದು ವಹಿವಾಟನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದು ನಿಶ್ಚಿತ. ಅಲ್ಲಿಗೆ ನೋಟ್ ಬ್ಯಾನ್ನಿಂದ ಕಪ್ಪು ಹಣಕ್ಕಾಗ್ಲಿ ಖೋಟಾ ನೋಟಿಗಾಗ್ಲಿ ಸಂಪೂರ್ಣ ಕಡಿವಾಣ ಹಾಕೋಕೆ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಕನಿಷ್ಠ ಇದರಿಂದ ಕ್ಯಾಶ್ಲೆಸ್ ವಹಿವಾಟಾದ್ರೂ ಹೆಚ್ಚಾಗುತ್ತಾ ಅಂದ್ರೆ ಅದು ಹುಸಿಯಾಗುವ ಸಾಧ್ಯತೆಯೇ ಹೆಚ್ಚು. ಬ್ಯೂರೋ ರಿಪೋರ್ಟ್, TV9. ನವೆಂಬರ್ 8ಕ್ಕೆ ನೋಟ್ ಬ್ಯಾನ್ ಮಾಡಿದ ನಂತರದ ದಿವಸಗಳಲ್ಲಿ ಕಪ್ಪು ಹಣ ಅಥವಾ ಖೋಟಾ ನೋಟು ಅಥವಾ ಭ್ರಷ್ಟಾಚಾರ ಇವೆಲ್ಲವೂ ಕೂಡ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಅದಾದ ನಂತರ ಕಂಪ್ಲೀಟ್ಲಿ ಕೇಂದ್ರ ಸರ್ಕಾರದ ಮಾತು ನಡೆ ನುಡಿ ಎಲ್ಲದರಲ್ಲೂ ಕೂಡ ಕ್ಯಾಶ್ಲೆಸ್ ವ್ಯವಹಾರದ ಕಡೆಗೆ ಡಿಜಿಟಲ್ ವ್ಯವಹಾರದ ಕಡೆಗೆ ಪುಷ್ ಮಾಡೋದ್ರ ಕಡೆನೇ ಕಾನ್ಸಂಟ್ರೇಷನನ್ನು ಬಿಲ್ಡ್ ಮಾಡಲಾಯಿತು. ಆದರೆ ಈಗ ಪೂರ್ತಿ ಹಣವನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಡ್ರಾ ಮಾಡೋದಕ್ಕೆ ಇರತಕ್ಕಂತಹ ಲಿಮಿಟನ್ನು ತೆಗೆಯೋದ್ರಿಂದಾಗಿ ಜನ ಮತ್ತೆ ಆ್ಯಸ್ ಯೂಶ್ವಲ್ ಆಗಿ ಅದೇ ರೀತಿಯಾಗಿ ಕ್ಯಾಶನ್ನ ವಿತ್ಡ್ರಾ ಮಾಡ್ಕೊಳ್ತಾರೆ. ಆ್ಯಸ್ ಯೂಶ್ವಲ್ ಆಗಿ ಎಲ್ಲಿ ಹೋದಲ್ಲೂ ಕೂಡ ಕ್ಯಾಶನ್ನ ಬಳಕೆ ಮಾಡ್ತಕ್ಕಂಥ ಅವಕಾಶಗಳು ಜಾಸ್ತಿ ಆಗುತ್ತೆ. ಪ್ರಧಾನಿ ಅವರು ಹೇಳಿದರು 40% ಜನರ ಬಳಿಯಲ್ಲಿ ಜನರು ಇವಾಗೇನು ಕ್ಯಾಶ್ಲೆಸ್ ಆಗಿ ವ್ಯವಹಾರ ಮಾಡೋದಕ್ಕೆ ಅವಕಾಶ ಇದೆ, ಅದನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ನಾವು ಇದನ್ನು ಪುಷ್ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದರು. ಆದರೆ ನಿಜಕ್ಕೂ ಕೂಡ 40% ಜನ ಕೂಡ ಇನ್ನು ಮುಂದೆ ಕಂಪ್ಲೀಟ್ ಅವರ ಕೈಯಲ್ಲಿ ನಗದು ಸಿಕ್ಕಾಗ ಕ್ಯಾಶ್ಲೆಸ್ ಕಡೆಗೆ ಹೋಗೋ ಚಾನ್ಸಸ್ ಇದೆಯಾ? ಡಿಜಿಟಲ್ ವ್ಯವಹಾರವನ್ನು ಮಾಡ್ತಾರಾ? ಯಾವ ರೀತಿಯಾಗಿ ಇದರ ಲಾಭ ಆಗುತ್ತೆ? ಹಾಗಾದರೆ ಮತ್ತೆ ಯಾಕೆ ಈ ರೀತಿಯಾದಂಥ ಟರ್ನ್ಗಳು ಪದೇ ಪದೇ ತೆಗೆದುಕೊಂತ ಹೋಗಿರುವಂಥದ್ದು ಈ ವಿಚಾರದಲ್ಲಿ ಇದೆ? ಎಲ್ಲದರ ಬಗ್ಗೆ ಕೂಡ ಮಾತಾಡೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾದ ನಿವೃತ್ತ ಚೀಫ್ ಮ್ಯಾನೇಜರ್ ಆಗಿರುವ ಯಶವಂತ್ BT ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತ ಅಬ್ದುಲ್ ಹಕೀಮ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಪುಣೆಯ MIT ಸ್ಕೂಲ್ ಆಫ್ ಗವರ್ನಮೆಂಟ್ನ ನಿರ್ದೇಶಕಿ ಹಾಗೂ ಆರ್ಥಿಕ ತಜ್ಞೆ ಡಾಕ್ಟರ್ ಶೈಲಶ್ರೀ ಹರಿದಾಸ್ ಅವರು ಕೂಡ ನಮ್ಮೊಂದಿಗೆ ಪುಣೆಯಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ KSYU ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಪವಿತ್ರ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋಣ ಚಿಕ್ಕ ಬ್ರೇಕ್ ನಂತರ. ಬೇಗಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಆರಂಭಿಸೋಣ. ಯಾವ ರೀತಿಯಾಗಿ ಈ ಒಂದು ಕ್ಯಾಶ್ ಲಿಮಿಟನ್ನು ತೆಗೆದ ತಕ್ಷಣವೇ ಕ್ಯಾಶ್ಲೆಸ್ ವ್ಯವಹಾರದ ಕಡೆಗೆ ಯಾವ ರೀತಿಯಾದಂಥ ಹೊಡೆತವು ಕೂಡ ಬೀಳೋ ಚಾನ್ಸಸ್ ಇದೆ ಅನ್ನುವಂಥರ ಬಗ್ಗೆ ಕೂಡ ಮಾತಾಡೋಣ. ಯಶವಂತ್ ಅವರೇ, ನೀವು ಏನು ಡಿಸೆಂಬರ್ 30ರ ನಂತರವೂ ಕೂಡ ಈ ಕ್ಯಾಶ್ ಲಿಮಿಟ್ ಅನ್ನುವಂಥದ್ದು ಈ ರೀತಿಯಾಗಿ ಇರಬೇಕು ಅನ್ನೋಂಥ ನೀವು ಅವತ್ತು ಹಿಂದೆ ಹೇಳ್ಕೊಂಡಿದ್ರಿ. ಆದರೆ ಈಗ ಈ ಲಿಮಿಟ್ ತೆಗೆದ ತಕ್ಷಣ ಜನಕ್ಕೆ ಎಲ್ಲೋ ಒಂದು ಕಡೆಯಲ್ಲಿ ಕಂಪಲ್ಸರಿಯಾಗಿ ಬೇಕಿದ್ರು ಬೇಡದಿದ್ರು ಕೂಡ ಅನಿವಾರ್ಯವಾಗಿ ಕ್ಯಾಶ್ಲೆಸ್ ಮಾಡಬೇಕಾಗ್ತಿತ್ತು, ಕಾರ್ಡ್ ಸ್ವೈಪ್ ಮಾಡಬೇಕು. ಬಟ್ ಈ ಲಿಮಿಟ್ ತೆಗೆದ ತಕ್ಷಣ ಏನಾಗುತ್ತೆ? ಆ್ಯಕ್ಚುಲಿ ಈಗ ಡಿಸೆಂಬರ್ 30ರೊಳಗಡೆ ಏನಾಗಿದೆ ಅಂದರೆ ಎಲ್ಲರೂ ಬಂದು ಕ್ಯಾಶ್ ಡೆಪಾಸಿಟ್ ಮಾಡಿಬಿಟ್ಟಿದ್ದಾರೆ. ಹೌದು, ಯಾರ್ಯಾರ ಹತ್ರ ಎಷ್ಟೆಷ್ಟು ಕರೆನ್ಸಿ ಇತ್ತು ಅನ್ನೋದು ಗೌರ್ಮೆಂಟ್ ಹತ್ರ ಇನ್ಫಾರ್ಮೇಷನ್ ಇದೆ. ಆ್ಯಂಡ್ ಮತ್ತೊಂದೇನು ಅಂದರೆ ಎಲ್ಲ ಒಂದು ಜನರ ಅಥವಾ ರಾಜಕೀಯ ಪಕ್ಷಗಳ ಮತ್ತು ಎಲ್ಲರ ಒಂದು ಅಭಿಪ್ರಾಯ ಇದೆ, ಕ್ಯಾಶ್ಲೆಸ್ ಮಾಡೋದ್ರಿಂದ ಕೆಲವು ಬಡಬಗರಿಗೆ ಕೆಲಸ ಹೊರಟೋಗುತ್ತೆ ಅದು ಅನ್ನೋ ಒಂದು ಅಭಿಪ್ರಾಯ ಇತ್ತು. ಆದರೆ ಈಗ ಕಂಡೀಷನ್ಸು ಈಗಿನ ಪರಿಸ್ಥಿತಿಗಳಲ್ಲಿ ಬದಲಾವಣೆ ನಮಗೆ ಕಾಣಿಸ್ತಾ ಇದೆ. ಅದು ನಾರ್ಮಲ್ ಸ್ಟೇಟಿಗೆ ಬಂದುಬಿಟ್ಟಿದೆ. ಈಗ ಎಷ್ಟೇ ಡ್ರಾ ಮಾಡಿದ್ರು ಕೂಡ ಎಷ್ಟು ಡ್ರಾ ಮಾಡ್ತಾ ಇದ್ದಾರೆ, ಯಾರು ಡ್ರಾ ಮಾಡ್ತಾ ಇದ್ದಾರೆ, ಎಷ್ಟೆಷ್ಟು
ಅವರ ಹಣ ಉಪಯೋಗ ಆಗ್ತಾ ಇದೆ ಅನ್ನೋದು ಸರ್ಕಾರದ ಗಮನಕ್ಕೆ ಬಂದೇ ಬರುತ್ತೆ. ಈಗ ಹಾಗಾಗಿ ಅವರು ಒಂದು ಸ್ಟೇಜ್ ವೈಸ್ ಕರೆಂಟ್ ಅಕೌಂಟು ಕ್ಯಾಶ್ ಕ್ರೆಡಿಟ್ ಇದನ್ನೆಲ್ಲ ಲಾಸ್ಟ್ ಮಂತಲ್ಲೇ ರಿಲೀಸ್ ಮಾಡಿಬಿಟ್ರು ಫುಲ್ ಲಿಮಿಟ್. ಈಗ ಓನ್ಲಿ SB ಅಕೌಂಟು, ಉಳಿತಾಯ ಖಾತೆ ಮಾತ್ರನೇ. ಉಳಿತಾಯ ಖಾತೆ ಯಾರ್ದು? ಎಲ್ಲ ನಮ್ಮಂತೆ ಸಂಬಳ ಅಥವಾ ಚಿಕ್ಕ ಪುಟ ಜನ ಏನು ನಾವು ಸ್ಮಾಲ್ ಅರ್ನರ್ಸ್ ಅಂತಂದು ಏನು ಹೇಳ್ತೀವಿ ಅವ್ರದ್ದು ಮಾತ್ರ. ಅವ್ರದ್ದು ರೆಸ್ಟ್ರಿಕ್ಟ್ ಮಾಡೋದ್ರಲ್ಲಿ ಏನು ಅರ್ಥವೇ ಇಲ್ಲ. ಯಾಕೆ ಅಂತೀರಾ? ಸಂಬಳನೇ 50,000 ಇದ್ದರೆ ಅವರು ತಿಂಗಳಲ್ಲಿ 50,000ನೇ ಡ್ರಾ ಮಾಡೋಕ್ಕೆ ಸಾಧ್ಯ, ಅವರು 5 ಲಕ್ಷ ಡ್ರಾ ಮಾಡೋಕ್ಕೆ ಸಾಧ್ಯ ಇಲ್ಲ. ಕರೆಂಟ್ ಅಕೌಂಟು ಇವರು ಅಥವಾ ಮತ್ತಾರ ದೊಡ್ಡ ದೊಡ್ಡ ಅಕೌಂಟ್ ಹೋಲ್ಡರ್ಸ್ ಇದ್ದಾರೆ ಅದು ಮಾತ್ರ. ಆದರೆ ಅವರು ಯಾತಕ್ಕೋಸ್ಕರ 13th ಮಾರ್ಚ್ ಇಟ್ಟಿರ್ಬೋದು ಅನ್ನೋದು ಬೇರೆ ವಿಷಯ. ಅಲ್ಲೇನಾಗುತ್ತೆ ನೋಡಿ, ಹಿಂದೆ ಎಲ್ಲ ಎಲೆಕ್ಷನ್ಸ್ ಇದ್ದಾಗ ಏನಾಯಿತು, 180 ರೂಪಾಯಿ 220 ರೂಪಾಯಿ ಹಿಂಗೆಲ್ಲ ಆಯಿತು. ಬೇಳೆ ಅಕ್ಕಿ ಎಲ್ಲ ರೇಟ್ಸ್ ಸಿಕ್ಕಾಪಟ್ಟೆ ಜಂಪ್ ಆಗ್ತಾಯಿತ್ತು. ನೀವು ಯಾರು ತೊಗೊಳ್ಳಿ, ಆದರೆ ಹಿಂದಿನ ಎಲೆಕ್ಷನ್ದಲ್ಲಿ. ಆದರೆ ಈ ಸತಿ ನೋಡಿ ನೀವು, ಯಾವುದೇ ರೇಟ್ಸಲ್ಲೂ ಪರಿಣಾಮನೇ ಆಗಲಿಲ್ಲ. ಎಲ್ಲ ಒಂದು ನಾರ್ಮಲ್ ರೇಟಲ್ಲಿ ಯಾವುದೇ ಬಡ ಬಗ್ಗರಿಗೆ ಏನೊಂದು ಹೊಡೆತ ಬೀಳಲಿಲ್ಲ. ಆಗೇನಾಗ್ತಾಯಿತ್ತು, 4-5 ತಿಂಗಳು ಬಡ ಬಗ್ಗರಿಗೆ ಜೀವನ ಅನ್ನೋದು ಬಹಳ ಕಠಿಣ ಆಗ್ತಾಯಿತ್ತು. ಆ ಉದ್ದೇಶ ಇಟ್ಕೊಂಡು ಮಾಡಿರಬಹುದು ಅನಿಸುತ್ತೆ ಒಂದು ಕಡೆಯಿಂದ. ಎಸ್ ಯಶವಂತ್ ಅವರೇ ಮಾತಾಡ್ತೀನಿ. ಡಾಕ್ಟರ್ ಶೈಲಶ್ರೀ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಈಗ ಕ್ಯಾಶ್ಲೆಸ್ ಅನ್ನೋದರ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟರು, ಅದಕ್ಕೆ ಬೇಕಾಗಿ ಹೊಸ ಪ್ರೋತ್ಸಾಹದಕ್ಕೆ ಡಿಜಿಧನ್ ಇರ್ಬೋದು, ಲಕ್ಕಿ ಡ್ರಾ ಇರ್ಬೋದು, ಇವೆಲ್ಲವೂ ಕೂಡ ಆಯ್ತು. ಆದರೆ ಈಗ ಫುಲ್ ಕ್ಯಾಶ್ ಜನರ ಕೈಗೆ ಸಿಕ್ಕಾಗ ಈ ಡಿಜಿಟಲ್ ವ್ಯವಹಾರ ಅನ್ನುವಂಥದ್ದು ಈಗ ಏನೊಂದು ವೇಗ ಪಡ್ಕೊಂಡಿದೆ, ಅದು ಮತ್ತೆ ಕುಂಠಿತ ಆಗಲ್ವಾ? ನನಗೆ ಅದು ಮತ್ತೆ ಕುಸಿತ ಆಗುತ್ತದೆ ಅಂತ ಏನು ಇರೋದಿಲ್ಲ. ಯಾಕಂದ್ರೆ ಈಗ ಡಿಜಿಟಲೈಸೇಷನ್ ಏನು ಆಲ್ರೆಡಿ ಆಗಿದೆ, 25% ಈಗ ಆಲ್ರೆಡಿ ಜಾಸ್ತಿ ಆಗಿದೆ. 25% ಈಗ ಜಾಸ್ತಿ ಆಗಿದ್ರಿಂದ ಈಗ ಏನು ಆಲ್ರೆಡಿ ಇದೆ ಅದು ಕಂಟಿನ್ಯೂ ಆಗುತ್ತೆ. ಡಿಮಾನಿಟೈಸೇಷನ್ ಮಾಡಿದ್ದಿಲ್ಲ ಅಂತಂದ್ರೆ ಇವನ್ 25% ಕೂಡ ಆಗ್ತಿರ್ಲಿಲ್ಲ ಅಲ್ವಾ? ಹಾಗಾಗಿ ಡಿಮಾನಿಟೈಸೇಷನ್ ಇಸ್ ಅ ಪಾರ್ಷಿಯಲಿ ಸಕ್ಸಸ್. ಆಕ್ಚುಲಿ ನನಗೆ ಮತ್ತೆ ಅದ್ರಲ್ಲಿ ಹೇಳೋದೇನಿದೆ ಅಂತಂದ್ರೆ, ಡಿಮಾನಿಟೈಸೇಷನ್ ಮಾಡಿದ ಟೈಮಿಂಗ್ಸ್ ನಾವು ನೋಡಿದ್ರೆ ಇಲೆಕ್ಷನ್ಗಿಂತ ಮೊದಲಕ್ಕಿಂತ ಮಾಡಿ ಈಗ 13th ಮಾರ್ಚ್ ಆನ್ವರ್ಡ್ಸ್ ನಾವು ಅದನ್ನ ರಿಮಾನಿಟೈಸೇಷನ್ ಅಂತ ನಾವೇನ್ ಹೇಳ್ತಾ ಇದ್ದೇವೆ, ಆಗ ಇಲೆಕ್ಷನ್ ನಂತರ ಆಗುತ್ತೆ. ಹಾಗಾಗಿ ಬ್ಲಾಕ್ ಮನಿ ಏನು ಮೇಜರ್ ಪೋರ್ಷನ್ ಆಫ್ ಬ್ಲಾಕ್ ಮನಿ ಯೂಸ್ವಲಿ ಇಸ್ ಯೂಸ್ಡ್ ಇನ್ ದಿ ಎಲೆಕ್ಷನ್ಸ್ ಅಲ್ವಾ? ಹಾಗಾಗಿ ಇಲೆಕ್ಷನ್ ಟೈಮ್ ಅಲ್ಲಿ ಕ್ಯಾಶ್ ಕ್ರಂಚ್ ಇದ್ದಿದ್ದು ಮೇಜರ್ ಇಟ್ಸ್ ಅ ಮೇಜರ್ ಗುಡ್ ಥಿಂಗ್ ಫಾರ್ ದಿ ಇಕಾನಮಿ. ಹಾಗೆ ನೋಡಿದ್ರೆ ಅಂದ್ರೆ ಒಳ್ಳೇದೇ ಆಗಿದೆ ಇಕಾನಮಿಗೆ ಅಂತ ನನಗೆ ಅನಿಸ್ತಾ ಇದೆ ಅದ್ರ ಸಲುವಾಗಿ. ಆದ್ರೆ ಡಿಜಿಟಲೈಸೇಷನ್ ಈಗ ಆಲ್ರೆಡಿ ಏನಾಗಿದೆ ಅದರಿಂದ ಕಂಟಿನ್ಯೂ ಆಗ್ತದೆ. ಇದರಲ್ಲಿ ಅದಕ್ಕಿಂತ ಕಡಿಮೆ ಆಗೋದ್ರಲ್ಲಿ ಅದ್ರಲ್ಲಿ ಅರ್ಥ ಇಲ್ಲ. ಪೀಪಲ್ ವಿಲ್ ಹ್ಯಾವ್ ಬೋತ್ ದಿ ಆಪ್ಷನ್ಸ್ ರೆಡಿ. ಎಸ್ ಡಾಕ್ಟರ್ ಶೈಲೇಶ್ ಅವರೇ ಮಾತಾಡ್ತೀನಿ. ಪವಿತ್ರ, ತಾವೇನ್ ಹೇಳ್ತೀರಿ? ಜನ ವಾಪಸ್ ಅದನ್ನೇ ಹಾಗೆ ಕಂಟಿನ್ಯೂ ಮಾಡಬಹುದು ಅಂತೇಳಿ ಅನ್ಸುತ್ತಾ? ಯಾಕಂದ್ರೆ ಇಷ್ಟು ದಿವಸ ಅನಿವಾರ್ಯವಾಗಿ ಈ ಕ್ಯಾಶ್ಲೆಸ್ ಕಡೆಗೆ ಹೋಗಿದ್ರು, ಅನಿವಾರ್ಯವಾಗಿ ಕಾರ್ಡ್ ಮೂಲಕವಾಗಿ ಪೇಮೆಂಟ್ ಮಾಡಬೇಕಾಗಿತ್ತು. ಆದ್ರೆ ಒನ್ಸ್ ಕ್ಯಾಶ್ ಸಿಗೋದಕ್ಕೆ ಶುರುವಾದಾಗ ಆ ರೀತಿಯಾದಂತಹ ಕ್ಯಾಶ್ಲೆಸ್ ಕಡೆಗೆ ಹೋಗ್ತಾರ ಜನ? ಇದು ಹರಿಪ್ರಸಾದ್ ಅವರೇ, ಇದು ಖಂಡಿತ ನಾನು ಹೇಳಿದಾಗೆ ಆಗಲೇ ಇದು ಅಲ್ಪಾವಧಿಯಲ್ಲಿ ಬಹಳ ಇದರದೇ ಆದಂಥ ಒಂದು ಸಮಸ್ಯೆ ಅಂತ ಕಂಡು ಬಂದರೂ ಕೂಡ ದೀರ್ಘಾವಧಿಯಲ್ಲಿ ಧನಾತ್ಮಕವಾದಂಥ ಪರಿಣಾಮವನ್ನು ಇದು ಬೀರ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂತ ಹೇಳಿದ್ರೆ 2011 ಅಕ್ಟೋಬರಲ್ಲಿ RBI ಕೊಟ್ಟಿರೋ ಅಂಕಿಅಂಶದ ಪ್ರಕಾರ ನಾವು ನೋಡೋದಾದರೆ ಏನು ಕ್ಯಾಶ್ ಸರ್ಕ್ಯುಲೇಷನ್ ಇತ್ತೋ ಅದು 17.7 ಲಕ್ಷ ಕೋಟಿ ರೂಪಾಯಿಗಳು. ಅದರಲ್ಲಿ ಶೇಕಡವಾರು 87% 1000 ಮತ್ತು 500 ರೂಪಾಯಿಗಳಷ್ಟೇ ಇದ್ವು. ಅಂದರೆ ಶೇಕಡವಾರು 87 ಅಂತ ಹೇಳಿದರೆ 14 ಲಕ್ಷ ಕೋಟಿ ರೂಪಾಯಿ ಕೂಡ ಈ ಒಂದು ಟ್ರಾನ್ಸಾಕ್ಷನ್ಸಲ್ಲಿ ಇದ್ದಿದ್ದು 1000 ಮತ್ತು 500 ರೂಪಾಯಿಗಳು. ಇಂಥದ್ದನ್ನು ನೋಟ್ ಬ್ಯಾನ್ ಮಾಡುವಂಥದ್ದು ಅಥವಾ ಹಣದ ಅಮಾನ್ಯೀಕರಣಗೊಳಿಸುವಂಥ ವ್ಯವಸ್ಥೆ ಇತ್ತು. ಅದು ಆರ್ಥಿಕ ವ್ಯವಸ್ಥೆಗೆ ಒಳಿತಾಗ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ಆದರೆ ಇವತ್ತು ಇದು ವಾಪಸ್ ಹೋಗ್ತೀವಿ ಅನ್ನೋದಲ್ಲ, ಇದರಿಂದ ಹಲವಾರು ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗ್ತದೆ. ಯಾಕೆಂದರೆ ಧನಾತ್ಮಕವಾದಂಥ ಪರಿಣಾಮ ಮುಂದಿನ ದಿನಗಳಲ್ಲಿ ಬೀರ್ತದೆ. ಇದನ್ನು ನಾವು ನೋಡಿದಂಥದ್ದು ಟ್ಯಾಕ್ಸ್ ಮೇಲೆ ಆಗಿರುವಂಥ ಪರಿಣಾಮ ಈಗಾಗಲೇ. ಯಾಕೆಂದರೆ ಇದು ಇನ್ನೂ ಬಾಲ್ಯಾವಸ್ಥೆಯಲ್ಲಿ ಇರುವಂಥದ್ದು. ಕೇವಲ 3 ತಿಂಗಳು ನೋಟ್ ಅಮಾನ್ಯೀಕರಣವಾಗಿ 3 ತಿಂಗಳು 12 ದಿನಗಳಾಗಿದೆ ಅಷ್ಟೇ. ಅದರಿಂದ ಮುಂದಿನ ದಿನಗಳಲ್ಲಿ ಈ ತೆರಿಗೆ ಮೇಲೆ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟಲ್ ಆಕ್ಟಿವಿಟೀಸ್, ಎಸ್ಪೆಷಲಿ ದಿ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಬೋದು, ಕನ್ಸ್ಯೂಮರ್ ಡ್ಯೂರಬಲ್ಸು ಎಲ್ಲವೂ ಕೂಡ ಎಲ್ಲದರ ಮೇಲೂ ಕೂಡ ಧನಾತ್ಮಕವಾದಂಥ ಪರಿಣಾಮ ಉಂಟು ಮಾಡ್ತದೆ. ಇವಾಗ ಇಂಡಿಯಾ ರೇಟಿಂಗ್ಸ್ ಆ್ಯಂಡ್ ರಿಸರ್ಚ್ ಒಂದು ವರದಿಯನ್ನು ನೀಡಿದೆ. ಅದರ ಪ್ರಕಾರ ಇವತ್ತಿನ ಪ್ರಸ್ತುತದಲ್ಲಿ ನಮ್ಮಲ್ಲಿ ಕಲೆಕ್ಟ್ ಆಗಿರುವಂಥದ್ದು 4 ಲಕ್ಷ ಕೋಟಿ ರೂಪಾಯಿಗಳು ಏನು ಕಪ್ಪು ಹಣ ಅಂತದಿದೆ ಅದು ಈಗಾಗಲೇ ಸರ್ಕಾರಕ್ಕೆ ಅಂಕಿಗೆ ಬಂದು ಸಿಕ್ಕಿದೆ ಅನ್ನುವಂಥದ್ದಾಗ್ತದೆ. ಅಂದರೆ ಇದು ನಮ್ಮಲ್ಲಿ ಟೋಟಲ್ ಸರ್ಕ್ಯುಲೇಷನ್ ಏನು ಹಣ ಇದೆ ಅದರ ಶೇಕಡವಾರು 12% ಮಾತ್ರ.
ಅಂದರೆ ಮಿಕ್ಕ ಶೇಕಡವಾರು 88% ಕಪ್ಪು ಹಣ ಇನ್ನೂ ಉಳಿದಿದೆ, ಅಂದರೆ ಇನ್ನೂ ಕೂಡ ಬರಬೇಕಾಗಿದೆ ಸರ್ಕಾರದ ಬೊಕ್ಕಸಕ್ಕೆ ಅನ್ನುವಂಥ ಮಾಹಿತಿ ಕೂಡ ಇಂಡಿಯಾ ರೇಟಿಂಗ್ಸ್ ಆ್ಯಂಡ್ ರಿಸರ್ಚ್ ಮೊನ್ನೆ ಕೊಟ್ಟಿದೆ. ಆದ್ದರಿಂದ ಇದು ಅಟ್ಲೀಸ್ಟ್ 4 ಲಕ್ಷ ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಬಂದಿದೆ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಇದರ ಮುಖ್ಯ ಉದ್ದೇಶ, ಧ್ಯೇಯೋದ್ದೇಶ, ದಿ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಪರ್ಟಿಕ್ಯುಲರ್ ಡಿಮಾನಿಟೈಸೇಷನ್ ಏನು ಅಂತ ಹೇಳಿದ್ರೆ, ಒಂದು ಕ್ಯಾಶ್ ಸರ್ಕ್ಯುಲೇಷನ್ನ ಕಡಿಮೆ ಮಾಡುವಂಥದ್ದು, ಎರಡನೇದು ಟೆರರಿಸಂ ಆಕ್ಟಿವಿಟೀಸ್ ನ ಕಡಿಮೆ ಮಾಡುವಂತದ್ದು, ಮೂರನೇದು ಬ್ಲಾಕ್ ಮನಿಯನ್ನ ಪವಿತ್ರ ಅವರೇ ಮಾತಾಡ್ತೀನಿ. ಟೆರರ್ ಫಂಡಿಂಗ್, ಕೋಟಾ ನೋಟು ಈ ವಿಚಾರಗಳಿಗೆ ಬಂದಾಗ ಸರ್ಕಾರ ಹೇಳ್ತಾ ಇದ್ದಂತಹ ಮಾತು ಒಂದಿತ್ತು. ಆದ್ರೆ ಈಗ ಆಗ್ತಾ ಇರ್ತಕ್ಕಂಥದ್ದು ಏನು, ಮತ್ತು ಕ್ಯಾಶ್ಲೆಸ್ ಅನ್ನುವಂಥದ್ರ ಕಡೆಯೂ ಕೂಡ ಹೇಳಿರುವಂಥದ್ದು ಧನಾತ್ಮಕ ಪರಿಣಾಮ ಅನ್ನುವಂಥದ್ದನ್ನ ಟೋಟಲ್ ನಾವು ಡಿಮಾನಿಟೈಸೇಷನ್ ಬಗ್ಗೆ ಯೋಚನೆ ಮಾಡುವಂಥದ್ದು ಒಂದು ಭಾಗ. ಆದ್ರೆ ಈ ಕ್ಯಾಶ್ಲೆಸ್ ವ್ಯವಹಾರದ ಬಗ್ಗೆ ಇರತಕ್ಕಂಥದ್ರಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತಿರೋ ಬಗ್ಗೆ ಚರ್ಚೆ ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಅಬ್ದುಲ್ ಹಕೀಮ್ ಅವರೇ, ತಾವು ಯಾವ ರೀತಿಗೆ ನೋಡ್ತೀರಿ ಇಲ್ಲಿ ಆಗಿರ್ತಕ್ಕಂತಹ ಈ ಬೆಳವಣಿಗೆಯಿಂದ? ನಿಜಕ್ಕೂ ಕೂಡ ಕ್ಯಾಶ್ ಲಿಮಿಟ್ ಅನ್ನ ತೆಗೆದ ತಕ್ಷಣನೇ ಇನ್ನು ಈಗಾಗಲೇ ಬಂದಿರುವಂತವ್ರಿಗೆ ಅವರಿಗೆ ರೂಢಿಯಾಗಿ ಅವರು ಹಾಗೆಯೇ ಮುಂದುವರಿಸುವಂತ ಚಾನ್ಸಸ್ ಇರುತ್ತೆ ಅನ್ಸುತ್ತೆ? ನೋಡಿ, ಮೊದಲೇ ನಾವು ಹೇಳಿದ್ದೀವಿ, ಮೋದಿ ಕೇವಲ ಸರ್ವಾಧಿಕಾರಿ ಅಲ್ಲ, ಅವರೊಬ್ಬ ತುಗ್ಲಕ್ ದೊರೆ ಅಂತ ಹೇಳಿದ್ದೀವಿ. ಈ ಆರ್ಥಿಕ ವ್ಯವಹಾರದಲ್ಲಿ ಅವರು ಎಲ್ಲೂ ಕೂಡ ಪ್ರಾಮಾಣಿಕವಾಗಿ ವರ್ತನೆ ಮಾಡಿದ್ದು ಮತ್ತು ನಡವಳಿಕೆ ತೋರಿಸಿದ್ದು ಎಲ್ಲೂ ನಾವು ಕಾಣಲಿಕ್ಕಾಗಲಿಲ್ಲ. ಮೇಡಮ್ ಅವರು ಹೇಳಿದ ಪ್ರಕಾರ 4 ಲಕ್ಷ ಕೋಟಿ ಕಪ್ಪು ಹಣ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅದೆಲ್ಲ ಸುಳ್ಳು, ಅದು ಸಂಶಯಾಸ್ಪದ ದುಡ್ಡು ಅಂತ ಹೇಳಿದೆ, ಮೂಲಗಳನ್ನು ತಿಳಿದು ಬಂದಿದೆ. ಆದರೆ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವೆಲ್ಲ ಕ್ಯಾಶ್ಲೆಸ್ ಸೊಸೈಟಿಗೆ ಹೋಗ್ತಾ ಇದ್ದೀವಿ. RBI ಅವರು ಹೇಳ್ತಾ ಇದ್ದಾರೆ, ನವಂಬರ್ನಲ್ಲಿ ಕ್ಯಾಶ್ಲೆಸ್ ಡಿಜಿಟಲ್ ವ್ಯವಹಾರ ಮಾಡಿದವರು 32,480 ಕೋಟಿ, ಡಿಸೆಂಬರ್ನಲ್ಲಿ 43,190 ಕೋಟಿ, ಜನವರಿಯಲ್ಲಿ 49,210 ಕೋಟಿ, ಮತ್ತು ಕಾರ್ಡ್ಗಳ ಮುಖಾಂತರ ಮಾಡಿದ್ದು ನವಂಬರಲ್ಲಿ 35,240 ಕೋಟಿ, ಡಿಸೆಂಬರ್ನಲ್ಲಿ 52,220 ಕೋಟಿ, ಜನವರಿಯಲ್ಲಿ 45,830 ಕೋಟಿ. 10,37,000 ಕೋಟಿ ರೂಪಾಯಿಯಷ್ಟು ಈ 3 ತಿಂಗಳಲ್ಲಿ ನಾವು ಡಿಜಿಟಲ್ಗೆ ಪರಿವರ್ತನೆ ಆಗಿದ್ದೀವಿ ಗ್ರ್ಯಾಜುವಲಿ. ಈ ತಿಂಗಳು ಮಾತ್ರ 12,067 ಕೋಟಿಯಷ್ಟು ಕುಸಿದಿದೆ ಹೋದ ತಿಂಗಳಿಗಿಂತಲೂ. ಇದು ಯಾಕೆ ಕುಸಿತು ಅಂದರೆ ಎಲ್ಲರ ಹತ್ರ ದುಡ್ಡು ಆಡಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಮೋದಿಯವರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಡಿಜಿಟಲ್ ವ್ಯವಹಾರದ ಬಗ್ಗೆ. ಕೊನೆಯ ಅವ್ರ ಸ್ಟೇಟ್ಮೆಂಟ್ ಏನಿತ್ತು, ನಾ ಕಪ್ಪು ಹಣದ ಬಗ್ಗೆ, ಭಯೋತ್ಪಾದನೆ ಬಗ್ಗೆ ಅವೆಲ್ಲ ಮಾತಾಡಲ್ಲ. ಕೊನೆಯ ಸ್ಟೇಟ್ಮೆಂಟ್ ಏನಿತ್ತು, ಈ ದೇಶವನ್ನು ಡಿಜಿಟಲ್ ವ್ಯವಹಾರಕ್ಕೆ ಮಾಡಿಬಿಟ್ರೆ ಕಪ್ಪು ಹಣ ತನ್ನಂತಾನೇ ಹೋಗುತ್ತೆ ಅಂತೇಳಿ. ಡಿಜಿಟಲ್ ವ್ಯವಹಾರಕ್ಕೆ ನಾವು ಈಗಾಗಲೇ ಸೇರ್ಪಡೆಗೊಂಡಿದ್ದೇವೆ. ಪೇಟಿಎಮ್ ಅವರು ಹೇಳೋ ಪ್ರಕಾರ ಪ್ರತಿ ತಿಂಗಳು ನಮ್ಮದು 4 ಕೋಟಿ ವ್ಯವಹಾರ ಆಗ್ತಿತ್ತು. ಡಿಜಿಟಲ್ ಆದ ಮೇಲೆ ಮೋದಿಯವರ ಈ ಅಮಾನ್ಯೀಕರಣ ಬಂದ ಮೇಲೆ 11 ಕೋಟಿ ವ್ಯವಹಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪೇಟಿಎಮ್ನ ಚೇರ್ಮನ್ರು. ಹಾಗಾದರೆ ನಾವು ಡಿಜಿಟಲ್ಗೆ ಹೋಗಿದ್ದೀವಿ. ಆ ಡಿಜಿಟಲ್ನಿಂದ ಒಮ್ಮೆಲೆಗೆ ಯಾಕೆ ಮೋದಿಯವರು ವಾಪಸ್ ತರ್ತಾ ಇದ್ದಾರೆ? ಇದು ಪ್ರಶ್ನೆ, ನಮ್ಮ ಮುಖ್ಯ ಪ್ರಶ್ನೆ. ಹಾಗೆ ಇವರು ಹನಿಮೂನ್ ಕಟ್ಟಾಯ್ತಾ? ಡಿಜಿಟಲ್ ವ್ಯವಹಾರ ಜೊತೆ ಹನಿಮೂನ್ ಏನು ಮಾಡಬೇಕು ಅಂತ ಕನಸ್ಕೊಂಡಿದ್ರಲ್ಲ, ಈ ಹನಿಮೂನ್ ಕಟ್ಟಾಯ್ತಾ? ಇದಕ್ಕೆ ಮುಖ್ಯ ಕಾರಣ ಜನರಲ್ಲಿ ದುಡ್ಡು ಆಡ್ತಾ ಇದೆ. ಮೊದಲಿನ ಥರ ದುಡ್ಡನ್ನು ಮತ್ತೆ ನಾವು ನಮ್ಮ ದುಡ್ಡನ್ನು ನಮ್ಮ ಮನೆಗೆ ಒಯ್ತಾ ಇದ್ದೀವಿ. ಆಮೇಲಿಂದ ಅದು ಕಪ್ಪು ಹಣವಾಗಿನೋ ಬಿಳಿ ಹಣವಾಗಿಯೋ ಯಾವ ರೀತಿಯಿಂದ ಹಣವಾಗಿನೋ ಏನೋ ಒಂದು ಪರಿವರ್ತನೆ ಆಗಿ ಅದು ಬ್ಯಾಂಕಿನ ವ್ಯವಹಾರದಿಂದ ದೂರ ಉಳಿದು ಬಿಡುತ್ತೆ. ಹಾಗಾದರೆ ಮೋದಿಯವರು ಇಷ್ಟು ದಿನ 115-16 ದಿನ ಚೆಲ್ಲಾಟ ಆಡಿದ್ದು ಯಾರ ಜೊತೆಗೆ? ಅವರು ಶ್ರೀಮಂತರ ಜೊತೆಗೆ ಚೆಲ್ಲಾಟ ಆಡ್ತಾರಂತೆ ಬಡವರು ತಿಳ್ಕೊಂಡ್ರು. ಬಡವ್ರ ಜೊತೆ ಚೆಲ್ಲಾಟ ನಿಜವಾಗ್ಲೂ ಅವ್ರದ್ದಾಯಿತು. ಯಾವ ಶ್ರೀಮಂತರನ್ನೂ ರೈಡ್ ಆಗಲಿಲ್ಲ, ಯಾವ ಶ್ರೀಮಂತರ ಕಪ್ಪು ಹಣವನ್ನು ನಾವು ವಶಕ್ಕೆ ತೊಗೊಳ್ಳಿಲ್ಲ. ಅವರೆಲ್ಲ ಪಿಂಕ್ ನೋಟ್ ಮಾಡ್ಕೊಂಡ್ಬಿಟ್ರು. ನಾವು ಕ್ಯೂದಲ್ಲಿ ನಿಂತು ನಮ್ದೇನಿತ್ತು ಅಂದರೆ ನಂದು ಒಂದು ಕಣ್ಣು ಹೋದ್ರೆ ಪರವಾಗಿಲ್ಲ, ಶ್ರೀಮಂತನ 2 ಕಣ್ಣು ಹೋಗುತ್ತೆ ಅಂತ ನಾವು ತಿಳ್ಕೊಂಡಿವಿ ಸಾಮಾನ್ಯ ಜನರು. ಅದು ಶ್ರೀಮಂತರ 2 ಕಣ್ಣು ಹೋಗಲಿಲ್ಲ. ನಿಜ ಹಕೀಮರೇ. ಡಾಕ್ಟರ್ ಶೈಲೇಶ್ ಅವರು ತಾವೇನು ಹೇಳ್ತೀರಿ? ಯಾಕೆಂದ್ರೆ ಉದಾಹರಣೆಗೆ ಭೀಮ್ ಅನ್ನುವಂಥ ಒಂದು ಒಳ್ಳೆಯ ಆ್ಯಪ್ ಅನ್ನು ಕೂಡ ತಂದ್ರು, ಅದರ ಮೂಲಕವಾಗಿ ಸಾಮಾನ್ಯ ಜನಕ್ಕೂ ಕೂಡ ಈ ಡಿಜಿಟಲ್ ವ್ಯವಹಾರವನ್ನು ಮಾಡಬಹುದು ಅನ್ನೋದನ್ನ ಖುದ್ದು ಪ್ರಧಾನಿ ಮೋದಿ ಅವರು ಹೇಳಿದ್ರು. ಅವರೇ ಲೋಕಸಭೆಯಲ್ಲಿ ಹೇಳಿರೋ ಪ್ರಕಾರ ಒಬ್ಬ ತರಕಾರಿ ಮಾವನಿಗೆ 52 ರೂಪಾಯಿ ಅಂದ್ರೆ 52 ರೂಪಾಯಿನೇ ಸಿಗುತ್ತೆ, 45 ರೂಪಾಯಿ ಅಂದ್ರೆ 45 ರೂಪಾಯಿನೇ ಸಿಗುತ್ತೆ. ಹಿಂದೆ 5 ರೂಪಾಯಿ ಬಿಡ್ತಿತ್ತು, 2 ರೂಪಾಯಿ ಬಿಡಬೇಕಾಯ್ತು, ಅದೆಲ್ಲ ಹೋಗುತ್ತೆ ಅಂತ ಹೇಳಿದ್ರು. ಆದ್ರೆ ಈಗ ಕ್ಯಾಶ್ ಅನ್ನುವಂಥದ್ದು ಜನರ ಕೈಗೆ ಬಂದಾಗ ಈ ಭೀಮ್ ಆ್ಯಪ್ ಮೂಲಕವಾಗಿ ಹೋಗ್ತಾರ, ಅಥವಾ ದುಡ್ಡು ಕೊಟ್ಟು ಅದೇ 50 ರೂಪಾಯಿ ಕೊಟ್ಟು 2 ರೂಪಾಯಿ ಬಿಟ್ಬಿಡಪ್ಪ ಅಂತ ಹೇಳುವಂತ ಮಾತು ಮುಂದುವರಿಯಲ್ವಾ? ಹಾಗಾದ್ರೆ ನನಗೆ 2 ಥಿಂಗ್ಸ್ ನಾನು ನಿಮ್ಗೆ ಆನ್ಸರ್ ಮಾಡ್ತೇನೆ. ಮೊದಲೇ ಅವರು ಮಾತಾಡ್ತಾ ಇದ್ರು, ಯಾಕಂದ್ರೆ ಯಾಕೆ ಇದನ್ನ ರಿಮಾನಿಟೈಸೇಷನ್ ಮಾಡಿದ್ರು ಅಂತ ಹೇಳಿ. ಯಾಕಂದ್ರೆ ಇಲೆಕ್ಷನ್ ಚೀಫ್ ಕಮಿಷನರ್ ಇಲೆಕ್ಷನ್ ಅವರು ಏನಂತಂದ್ರು, ಬಿಕಾಸ್ ಆಫ್ ದ ಇಲೆಕ್ಷನ್ ಆಫ್ 5 ಡಿಫರೆಂಟ್ ಮೇಜರ್ ಸ್ಟೇಟ್ಸ್ ಏನಿತ್ತಲ್ಲ, ಹಾಗಾಗಿ ಕ್ಯಾಂಡಿಡೇಚರ್ ಏನಿದ್ದಾರೆ ಅವರಿಗೆ 20 lakhs ವಿತ್ಡ್ರಾವಲ್ ಲಿಮಿಟ್ ಕೊಡಬೇಕು ಅಂತ ಅವರಿಗೆ ಅಂತಂದ್ರು. ಇಲೆಕ್ಷನ್ ಕಮಿಷನರ್ ರೋಟ್ ಟು ದಿ RBI ಗವರ್ನರ್ ರೆಫ್ಯೂಸ್ಡ್. ಅದು ಇಲ್ಲ, RBI ಗವರ್ನರ್ ಅದಕ್ಕೆ ಇಲ್ಲ ಅಂತ ಹೇಳಿದಾಗ
ಆದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನೀವು ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ ಪಾರ್ಲಿಮೆಂಟಲ್ ಡಿಸ್ಕಷನ್ ಇಲ್ಲದೆ ಅಂತ ಹೇಳಿದ್ದಕ್ಕೆ ರಿಮಾನಿಟೈಸೇಷನ್ ಮತ್ತೆ ಇಶ್ಯೂ ಸ್ಟಾರ್ಟ್ ಆಯ್ತು. ಇಲ್ಲ ಅಂತಂದ್ರೆ ಇದು ಸ್ಟಾರ್ಟ್ ಆಗೋದಿರ್ಲಿಲ್ಲ. ಈವನ್ ಮೋದಿಜಿ ಆಲ್ಸೋ ಪಾಸಿಬಲಿ ಮೊದಲೇನು ಇದನ್ನು ವಿಚಾರ ಮಾಡಿರ್ಲಿಲ್ಲ 13th ಮಾರ್ಚ್ ಆನ್ವರ್ಡ್ಸ್ ಹೀಗಾಗುತ್ತೆ ಅಂತ ಹೇಳಿ ವಿಚಾರ ಮಾಡಿರ್ಲಿಲ್ಲ, ಅವರು ಡೆಫಿನೆಟ್ಲಿ ಮಾಡಿರ್ಲಿಲ್ಲ. ಆದ್ರೆ ಈಗ ರಿಮಾನಿಟೈಸೇಷನ್ ಮಾಡಿದ್ ಕೂಡ ಮೊದಲು ಹೇಳಿದಾಗೆ 13th ಮಾರ್ಚ್ ಆನ್ವರ್ಡ್ಸ್ ಏನ್ ಮಾಡಿದ್ದಾರೆ ಜನ, ಈಗ ಭೀಮ್ ಆಪ್ ಇರ್ಬೋದು ಅಥವಾ ಪೇಟಿಎಂ ಇರ್ಬೋದು, ಅದರಲ್ಲೆಲ್ಲ ಆಲ್ರೆಡಿ ಸಮ್ ಪೋರ್ಷನ್ ಆಫ್ ದಿ ಪೀಪಲ್, ಹಾಗಾಗಿ ಏನು ಸಮ್ ಸೆಕ್ಷನ್ ಆಫ್ ದಿ ಪೀಪಲ್ ಏನಿದೆ ಅದನ್ನ ಆಲ್ರೆಡಿ ಅಡಾಪ್ಟ್ ಮಾಡಿದ್ದಾರೆ. ಅದರಿಂದ ಮತ್ತೆ ವಾಪಸ್ ಬರ್ಲಿಕ್ಕಿಲ್ಲ ನನಗೆ ಅನ್ಸುದಿಲ್ಲ. ಆದ್ರೆ ಸಮ್ ಸೆಕ್ಷನ್ ಆಫ್ ದಿ ಪೀಪಲ್ ಅಲ್ಲ, ಯಾರಂತ ನಾವು ಹೇಳ್ತೇವೆ ಹ್ಯೂಜ್ ಮನಿ ಫ್ಲೋ ಏನಿರುತ್ತೆ, ಈಗ ಬ್ಲಾಕ್ ಮನಿಯನ್ನ ಕಂಪ್ಲೀಟ್ಲಿ ಇರಾಡಿಕೇಟ್ ಮಾಡಬಹುದಾ ಇದರಿಂದ ಅಂತ ಮೊದಲು ಕೂಡ ನಾವು ಹೇಳ್ತಾ ಇದ್ವಿ. ಇದರಿಂದ ಕಂಪ್ಲೀಟ್ ಇರಾಡಿಕೇಶನ್ ಬ್ಲಾಕ್ ಮನಿ ಆಗೋದಿಲ್ಲ, ಮೇ ಬಿ ಪ್ರಾಬ್ಲಮ್ ಸ್ವಲ್ಪ ದಿನದ ಮಟ್ಟಿಗೆ ಕಡಿಮೆ ಆಗ್ಬೋದು ಅಂತ ನಾವು ಹೇಳ್ತಾ ಇದ್ವಿ. ಈಗಲೂ ಕೂಡ ಹಾಗೆ ಹೇಳ್ತಾ ಇದ್ದೇವೆ. ಆದ್ರೆ ರಿಮಾನಿಟೈಸೇಷನ್ ವಿಲ್ ಬಿ ಸಕ್ಸಸ್ಫುಲ್. ಈಗೇನ್ ಮಾಡ್ತಾ ಇದ್ದೀವಿ ಸಕ್ಸಸ್ಫುಲ್ ಆಗುತ್ತೆ. ವಿ ಆಲ್ ಶುಡ್ ನೋ. ನಾನು ದರ್ಶಕರಿಗೆ ನನಗೆ ಇದನ್ನ ಹೇಳ್ಬೇಕಾಗಿದೆ, ಟ್ಯಾಕ್ಸ್ ರಿಫಾರ್ಮ್ಸ್ ಆದ್ರೆ ಮಾತ್ರ ಇದು ಸಕ್ಸಸ್ಫುಲ್ ಆಗುತ್ತೆ, ಇಲ್ಲ ಅಂತ ಮೊದಲ ಹಾಗೆ ಬ್ಲಾಕ್ ಮನಿ ಕಂಟಿನ್ಯೂ ಆಗುತ್ತೆ. ಅಥವಾ ಡಾಲರ್ ಪ್ರೈಸ್ ಏನ್ ಮ್ಯಾನೇಜ್ಮೆಂಟ್ ಮಾಡೋದಿದೆ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಹೇಳ್ತೇವೆ ನಾವು, ಅದರಲ್ಲಿ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಡಾಲರ್ ಪ್ರೈಸ್ ವಾಲಟಾಲಿಟಿ ಕಡಿಮೆ ಮಾಡಿದ್ರೆ ಮಾತ್ರ ಇದು ದಿಸ್ ವಿಲ್ ಬಿ ಸಕ್ಸಸ್ಫುಲ್. ಇಲ್ಲ ಅಂತಂದ್ರೆ ಇದು ಬಿಲ್ಕುಲ್ ಸಕ್ಸಸ್ ಆಗೋದೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟಕ್ಕೊಂದು ನಾವು ಡೌನ್ಲೋಡ್ ಮಾಡಿದ್ರು ಕೂಡ ಟು ವಾಟ್ ಎಕ್ಸ್ಟೆಂಟ್ ವಿಲ್ ಯೂಸ್ ದಿ ಆಪ್. Some section will use it, some section will not use it. Yes, Dr. ಶೈಲೇಶ್ ಅವರೇ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಯ್ತು, ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದೀವಿ. ಪವಿತ್ರ ಅವರು ತಾವೇನು ಹೇಳ್ತೀರಿ, ಇವೆಲ್ಲವೂ ಕೂಡ ಹೌದು ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಆಗುತ್ತೆ, ಇವೆಲ್ಲವೂ ಕೂಡ ಓಕೆ. ನಾನು ಕೇಳ್ತಿರೋದು ರಿಮಾನಿಟೈಸೇಷನ್ ಇವಾಗಲೇ ಮಾಡ್ತಾ ಇದ್ದಾರೆ, ಅದು 13th ಮಾರ್ಚ್ ನಂತರ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು. ಹಾಗಿದ್ದಾಗ ಡಿಜಿಟಲ್ ವ್ಯವಹಾರ ಅನ್ನುವಂಥ ಕನಸು ಏನಿದೆ ಅದು ಎಲ್ಲಿ ಹೋಗುತ್ತೆ ಅಂತ? ಪವಿತ್ರ ಅವರೇ, ಯಶವಂತವ್ರೆ ತಾವೇನು ಹೇಳ್ತೀರಿ, ಈ ಡಿಜಿಟಲ್ ವ್ಯವಹಾರದ ಕನಸು ಎಲ್ಲಿಗೆ ಹೋಗುತ್ತೆ? ಈ ಡಿಜಿಟಲ್ ವ್ಯವಹಾರ ಏನಾಗಿದೆ ಅಂದರೆ ಒಂದು ಹೇಳ್ತೀನಿ ನೋಡಿ, ಇದು ಹಿಂದಕ್ಕೆ ಹೋಗ್ತಾ ಇಲ್ಲ. ಮೋದಿಯವರು ಎಲ್ಲೂ ಹೇಳಿಲ್ಲ, ಅವ್ರು ಹೋಗೋದು ಇಲ್ಲ, ಅವ್ರು ಮುಂದುವರಿಸ್ತಾರೆ ಸೆಂಟ್ರಲ್ ಗೌರ್ಮೆಂಟ್. ಅದಕ್ಕೆ ಅವರು ಸಿಸ್ಟಮ್ಯಾಟಿಕ್ಕಾಗಿ ಹೋಗ್ತಾ ಇದ್ದಾರೆ. ಈಗ ನೋಡಿ ಎಲ್ಲ ಬ್ಯಾಂಕ್ಸೂ ತಮ್ಮದೇ ಆದ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ಕೊಂಡಿದ್ದಾರೆ. ಹೇಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನವ್ರು ಬಡ್ಡಿ ಓಪನ್ ಮಾಡಿದರು, ಕೇಂದ್ರ ಸರ್ಕಾರದವ್ರು ಭೀಮ್ ಓಪನ್ ಮಾಡಿದ್ರು. ಯಾಕೆ ಅಂತೀರಾ, ಕಾಸ್ಟ್ ಬಂದುಬಿಟ್ಟು ಜನರ ಮೇಲೆ ಬರಬಾರ್ದು ಅನ್ನೋದಕ್ಕೋಸ್ಕರ ಡೆವಲಪ್ ಮಾಡಿದ್ದಾರೆ ಅದನ್ನೆಲ್ಲ. ಈಗ ಏನಾಗುತ್ತೆ, ಅದನ್ನು ಗ್ರ್ಯಾಜುಯಲಾಗಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ತಾರೆ. ಅದನ್ನು ಇಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಅವರು ಬಹುಶಃ 31st ಮಾರ್ಚ್ ಆದಮೇಲೆ. ಯಾಕೆಂದರೆ ಕೆಲವು ನಾನು ಅದನ್ನೇ ಅವರು ಮೇಡಮ್ನವರು ಹೇಳಿದ್ರು, ಸರಿ ಅದು ಏನಾಗುತ್ತೆ ಅಂದರೆ ನಮ್ಮ ಸರ್ಕಾರ ಅದನ್ನು ಕಾನೂನನ್ನು ಬದಲಾಯಿಸದೆ ಹೊರತು ಪಾರ್ಲಿಮೆಂಟ್ನಲ್ಲಿ ಅದನ್ನು ಮಾಡೋಕ್ಕಾಗೋದಿಲ್ಲ ಪೂರ್ಣವಾಗಿ. ಅದನ್ನು ಬಹುಶಃ ಹಿಂದೆ ಅವರು ಯೋಚಿಸಿದ್ರು ಅಥವಾ ಗೊತ್ತಾಗಿಲ್ವೋ ಗೊತ್ತಿಲ್ಲ. ಅದು ಈಗ ಅದು ಅರ್ಥ ಆಗಿರೋದ್ರಿಂದ, ಯಾಕೆಂದರೆ ಎಲೆಕ್ಷನ್ ಕಮಿಷನ್ ಹೇಳಿದಾಗ ರಿಸರ್ವ್ ಬ್ಯಾಂಕ್ನವರು ಆ ಉತ್ತರ ಕೊಟ್ಬಿಟ್ಟು ಅದನ್ನು ಮಾಡಿಫೈ ಮಾಡಬೇಕು ಅಂತ ಬಂದಿದ್ದರಿಂದ ಅವ್ರು ಈಗ ಅದನ್ನು ಮಾಡ್ತಾರೆ. ಬಹುಶಃ 31st ಮಾರ್ಚ್ ಆದಮೇಲೆ ಅದನ್ನು ಫುಲ್ ಫ್ಲೆಡ್ಜಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಈಗ ಏನಾಗುತ್ತೆ, ಎಲೆಕ್ಷನ್ ಸಂದರ್ಭ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಹಿಂಜರಿತ ಇದ್ದರೂ ಇರಬಹುದು ಈ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ. ಈ 13ನೇ ತಾರೀಕು ಮಾರ್ಚ್ ಆದಮೇಲೆ ಅದನ್ನು ಅವರು ಬಹಳ ಸೀರಿಯಸ್ ಆಗಿ ತೊಗೊಂಡು ಇಂಪ್ಲಿಮೆಂಟ್ ಮಾಡ್ತಾರೆ. ಯಾಕೆ ಅಂತೀರಾ, ಎಲ್ಲ ಸಾಫ್ಟ್ವೇರ್ಗಳು ಎಲ್ಲ ಬ್ಯಾಂಕ್ಸು ಡೆವಲಪ್ ಮಾಡಿದೆ ಈಗ. ಅದನ್ನು ದೇ ಹ್ಯಾವ್ ಇಂಟ್ರಡ್ಯೂಸ್, ತುಂಬ ಚೆನ್ನಾಗಿ ಅದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಅದು ಫೇಲ್ಯೂರ್ ಆಗೋ ಸಾಧ್ಯತೆ ಬಹಳ ಕಡಿಮೆ. ಎಸ್ ಪವಿತ್ರ ಅವರು, ತಮ್ಮ ಪ್ರಕಾರ ಈ ಡಿಜಿಟಲ್ ವ್ಯವಹಾರದ ಕನಸು ಎಲ್ಲಿಗೆ ಹೋಗುತ್ತೆ ಅಂತ? ಅವ್ರನ್ನ ಸಂಪರ್ಕಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮಲ್ಲಿ 75% ಮಾತ್ರ ಅಕ್ಷರಸ್ಥರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಏನಾಗ್ತದೆ, ಹೇಳಿ. ಶೇಕಡವಾರು 75% ಮಾತ್ರ ಅಕ್ಷರಸ್ಥರಿದ್ದಾರೆ, ಉಳಿದವರು ಅನಕ್ಷರಸ್ಥರಿರೋದ್ರಿಂದ ಈ ಡಿಜಿಟಲ್ ಎಕಾನಮಿ ಅಥವಾ ಇದನ್ನೆಲ್ಲ ಅಳವಡಿಸ್ಕೊಳ್ಳಿಕ್ಕೆ ಬಹಳ ಕಷ್ಟವಾಗುವಂತಹ ಸಂದರ್ಭನೂ ಕೂಡ ಆರ್ಥಿಕ ಪರಿಸ್ಥಿತಿ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತದಲ್ಲಿ ಇದೆ. ಆದರೂ ಕೂಡ ಇದನ್ನ ಯೂಸ್ ಮಾಡೋದು ಯಾವ ರೀತಿ, ಇದರದೇ ಆದಂಥ ಒಂದು ಲಾಂಗ್ ಟರ್ಮ್ ಪ್ರೊಸೀಜರ್ ಇದೆ. ಇದನ್ನೆಲ್ಲ ಜನರಿಗೆ ಮನವರಿಕೆ ಮಾಡಲಿಕ್ಕೆ ಅವರಿಗೆ ಕೊಡುವಂಥ ಅವೇರ್ನೆಸ್ಸು, ಅದಕ್ಕಾಗುವಂಥ ವೆಚ್ಚ, ಅದಕ್ಕೆ ಬೇಕಾಗುವಂಥ ದಿನಗಳು ಎಲ್ಲವನ್ನ ನೋಡಿದ್ರೆ ಇದು ಬಹಳ ಅಲ್ಪಾವಧಿಯಲ್ಲಿ ಆಗುವಂಥದ್ದಲ್ಲ. ಈ ಡಿಜಿಟಲ್ ಎಕಾನಮಿ ಆಗಿರ್ಬೋದು ಅಥವಾ ಈ ಕ್ಯಾಶ್ಲೆಸ್ ಎಕಾನಮಿ ಅನ್ನುವಂಥದ್ದನ್ನ ಅಲ್ಪಾವಧಿಯಲ್ಲಿ ಸಾಧಿಸಲಿಕ್ಕೆ ಅದರದ್ದೇ ಆದಂಥ ಸಮಸ್ಯೆಗಳು ಆರ್ಥಿಕ ಪರಿಸ್ಥಿತಿಯಲ್ಲಿ ಇದೆ. ಬಿಕಾಸ್ ನಮ್ಮಲ್ಲಿ 6 ಲಕ್ಷ ಹಳ್ಳಿಗಳು, ಗ್ರಾಮೀಣ ಪ್ರದೇಶಗಳಿದೆ. ಅಲ್ಲಿ ಟ್ರಾನ್ಸಾಕ್ಷನ್ಸ್ ಎಲ್ಲವೂ ಕೂಡ ಪೇಟಿಎಂ ಮೂಲಕ ಸಡನ್ ಆಗಿ ಸಾಧ್ಯ ಆಗೋದಿಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್, ಗ್ರಾಜುಯಲಿ ಇಟ್ ಕ್ಯಾನ್ ಬ್ರಿಂಗ್ ಸಮ್ ಎಕನಾಮಿಕ್ ಬೆನಿಫಿಟ್ಸ್. ಎಸ್ ಡಾಕ್ಟರ್ ಪವಿತ್ರ ಅವರೇ, ಹಕೀಮ್ ಅವರೇ, ಶಾರ್ಟ್ ಆಗಿ
ನಾನು ಹೇಳ್ತಾ ಇರೋದು ಅಷ್ಟೇ. ಈಗ ನೋಡಿ ಪೇಟಿಎಮ್ ಎಷ್ಟು ಪ್ರಚಾರ ಮಾಡಿ ಸರ್ಕಾರದ ಅಲ್ಲದ ಅದು ಸಂಸ್ಥೆ, ಅದು ಚೈನಾದು ಅಲಿಬಾಬಾ ಸಂಸ್ಥೆ 40% ಇದೆ. ಇವು ಸ್ವದೇಶಿ ಮೇಕ್ ಭೀಮಾ ಮಾಡಿದ್ದಾರೆ. ಭೀಮದ ಬಗ್ಗೆ ಇನ್ನೂ ಪ್ರಚಾರ ಮಾಡಬೇಕು. ನನಗೂ ಅನಿಸುತ್ತೆ ಮೋದಿಯವರು ಇಷ್ಟು ಬೇಗ ಕ್ಯಾಶ್ಲೆಸ್ಸನ್ನು ಬಿಡಲಿಕ್ಕಿಲ್ಲ, ಮುಂದಿನ ಪ್ರಮಾಣದಲ್ಲಿ ಬರ್ಬೋದು. ಆದರೆ ಜನರು ಅದಕ್ಕೆ ಅಡಾಪ್ಟ್ ಆದಾಗ ದುಡ್ಡುಗಳನ್ನು ಕೊಟ್ಬಿಟ್ಟು ಈಗ ಹಿಂಸರಿಸ್ತಾ ಇದ್ದಾರಲ್ಲ, ಇದು ತಪ್ಪು ಎಕಾನಮಿಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಎಸ್, ಧನ್ಯವಾದ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ TV9.